ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿದ್ಯಾ ಚಾನಲ್. ಇವತ್ತು ನಾನು ಆಲೂ ಪಾಲಕ್ ಭಾಜಿ ತೋರಿಸ್ತಾ ಇದ್ದೀನಿ. ನೋಡಿ, ಪಾಲಕ್ 2 ಕಟ್ ತೊಗೊಂಡಿದ್ದೀನಿ, 2 ಬಂಚಸ್ ಪಾಲಕ್, ಹಾಗೆ ಆಲೂಗಡ್ಡೆ 1 ಚಾಪ್ ಮಾಡ್ಕೊಂಡಿದ್ದೀನಿ ಸ್ಕ್ವೇರ್ ಆಗಿ, ಕೊತ್ತಂಬರಿ, ಬೆಳ್ಳುಳ್ಳಿ 1 ಬಾಲು, ಹಾಗೆ 1 ದಪ್ಪ ಆನಿಯನ್, 1ರಿಂದ 1.5 ಬಾಲು ಆನಿಯನ್ನು ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್: ಖಾರದ ಪುಡಿ 2 ಟೇಬಲ್ ಸ್ಪೂನ್, ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್, ಸಾಲ್ಟ್, ಟರ್ಮರಿಕ್ಕು ಅರಿಶಿನ, ಪೆಪ್ಪರ್ ಪೌಡರ್ 1 ಸ್ಪೂನು, ಗರಂ ಮಸಾಲ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಮಾಡೋ ಮೆಥಡ್ ತೋರಿಸ್ತೀನಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ, ಚಾಪ್ ಮಾಡಿದ ಗಾರ್ಲಿಕ್. ಓಕೆ, ತುಂಬ ಫ್ರೈ ಏನಾಗೋದು ಬೇಡ. ಈಗ ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ, ಈರುಳ್ಳಿ ಸ್ವಲ್ಪ ಈಗ ಫ್ರೈ ಆಗಲಿ ಚೆನ್ನಾಗಿ, ಹಸಿ ವಾಸನೆ ಕೂಡ ಹೋಗಲಿ. ಪಾಲಕ್ ಆಲೂ ಭಾಜಿ ತೋರಿಸ್ತಾ ಇರೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಹೆಲ್ತಿ ರೆಸಿಪಿ ಇದು. ಮಕ್ಕಳಿಗಂತಲ್ಲ, ಪಾಲಕ್ ಅಂದಮೇಲೆ ಅದು ಹೆಲ್ತಿ ಐರನ್ ಕಂಟೆಂಟ್ಸ್ ಕೂಡ ತುಂಬ ಇರುತ್ತೆ, ಅಂತ ಕೂಡ ತುಂಬಾ ಒಳ್ಳೆಯದು. ಮನೇಲಿ ಮಕ್ಕಳಿಗಾಗಲಿ ನೀವಾಗಲಿ ಒಮ್ಮೆ ಈ ರೀತಿ ನಾನು ಮಾಡಿದರೆ ರೀತಿಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಮಾಡ್ತಾಯಿದ್ದೀನಿ ಹೆಚ್ಕೊಂಡಿದ್ದ ಆಲೂಗಡ್ಡೆ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಕೂಡ ಸ್ವಲ್ಪ ಬೇಯಲಿ ಇದು. ಓಕೆ, ಆಲೂಗಡ್ಡೆ ಸ್ವಲ್ಪ ಬೇಯಲಿ, ಒಂದು 10 ನಿಮಿಷ. ಈಗ ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ, ಅರಿಶಿನ, ಗರಂ ಮಸಾಲ, ಪೆಪ್ಪರ್ ಪೌಡರ್, ಧನಿಯಾ ಪೌಡರ್. ಓಕೆ, ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ಒಂದು 5 ನಿಮಿಷ ಫ್ರೈ ಆಗಲಿ, ಒಳ್ಳೇದಿದು. ಓಕೆ ಗೈಸ್, ಮೊಸರು ತೋರಿಸಿರ್ಲಿಲ್ಲ, ಮೊಸರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬಾ ರುಚಿ ಕೊಡುತ್ತೆ ಇದು. ಓಕೆ, ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 5 ನಿಮಿಷ ಬೇಯಕ್ಕೆ ಬಿಡೋಣ. ಎಲ್ಲ ಮಸಾಲೆ ಚೆನ್ನಾಗಿ ತಾಗಬೇಕಲ್ಲ, ಒಂದು 5-10 ನಿಮಿಷ ಬೇಯಕ್ಕೆ ಬಿಡೋಣ ಆಲೂಗಡ್ಡೆ. ನಾನು ಮಾಡಿದ ಮೆಥಡ್ ಇದು. ಓಕೆ, ಈಗ ಪಾಲಕ್ ಆ್ಯಡ್ ಮಾಡೋಣ. ಪಾಲಕ್ ತೊಗೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ ಪಾಲಕ್. ಇಲ್ಲಿ ನೋಡಿ, ಸ್ವಲ್ಪನೇ ಹಾಕಿ ನಾನು ಆ್ಯಡ್ ಮಾಡ್ತೀನಿ. ಒಂದೇ ಸತಿ ಹಾಕೋಕ್ಕೆ ಕಷ್ಟ ಆಗುತ್ತೆ, ಅಂದರೆ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡು ಆ್ಯಡ್ ಮಾಡೋಣ. ಓಕೆ, ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಇದೆ ಪಾಲಕ್ಕು, ನಾನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಕೈ ಆಡ್ಸೋಕ್ಕೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ಓಕೆ, ಈಗೆಲ್ಲ ಪಾಲಕ್ನ ಒಮ್ಮೆ ಮಾಡ್ಕೊಳ್ಳಿ, ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ಒಂದು 5 ನಿಮಿಷ ಸಾಕು. ಯಾಕಂದರೆ ಇದು ನೀರು ತಾನಾಗೆ ಬಿಡ್ಕೊಳ್ಳುತ್ತೆ, ಪಾಲಕ್ಕಲ್ಲಿ ನೀರು ಕೂಡ ಇರುತ್ತೆ. ಹಾಗಾಗಿ ನೀರೇನು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬೇಕು ಅಂದರೆ ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತ ಹೋಗ್ಬಿಟ್ರೆ ಆಯಿತು. ಆಲೂ ಈಗ ಒಂದು 5 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಲಿಡ್ ಮುಚ್ಚುತ್ತಾ ಇದ್ದೀನಿ. ಉಪ್ಸ್, ಆಗಿದೆ ನೋಡಿ, ನೀರು ಕೂಡ ಬಿಡ್ಕೊಂಡಿದೆ. ನಿಮಗೆ ನೀರು ಬೇಡ ಅಂದರೆ ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಡ್ರೈ ಮಾಡ್ಕೊಳ್ಳಿ. ನಿಮ್ಗೆ ಬಿಡ್ತೀನಿ. ಇದಕ್ಕೇ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಇದೇನು ಕಾಣಲ್ಲ, ಪಾಲಕ್ಕೂ ಕೊತ್ತಂಬರಿ ಒಂದೇ ಕಲರು. ಓಕೆ, ನೀರಿನ ಸ್ವಲ್ಪ ಇದೆ. ಓಕೆ, ಚೂರು ಡ್ರೈ ಆಗಲಿ ಕೊಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ, ಪಾಲಕ್ ಆಲೂ ಭಾಜಿ ರೆಡಿಯಾಗಿದೆ. ಇಷ್ಟ ಆದರೆ ರೆಸಿಪಿ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಓಕೆ.